ನಾವಿವತ್ತು ಮಾಡ್ತಾ ಇದ್ದೀವಿ ಆಲೂ ಕುರ್ಮ. ಇದನ್ನು ಆಲೂಗಡ್ಡೆ ಕುಚ್ಚದೇನೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋನ ಫಸ್ಟ್ನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ. ನೀವು ಕೊಡೋ ಒಂದು ಸಪೋರ್ಟ್ಲಿಂದ ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನೋಡೋಣ ಆಲೂಗಡ್ಡೆ ಕುರ್ಮ ಮಾಡೋದು ಹೇಗಂತ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ನೇದಾಗಿ ಆಲೂಗಡ್ಡೆನ ಒಂದು ನೀರಿರೋ ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಎಲ್ಲನೂ ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಟು ಎಲ್ಲ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕೆಂದರೆ ಸೊಪ್ಪೆ ಬಿಡಿಸಲ್ಲ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೇನೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ದೊಡ್ಡದಾದ್ರೂ ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಬಿಡಿ. ಎಲ್ಲ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಬೇಕು. ಸಣ್ಣದಾಗಿ ಸ್ವಲ್ಪ ನಿಮ್ಮ ಗ್ರೈಂಡರ್ಗೆ ಹಾಕುವಷ್ಟು ಕಟ್ ಮಾಡ್ಕೊಳ್ಳಿ, ಫುಲ್ ಕಟ್ ಬೇಡ. ಟೊಮೆಟೊ, ನಾನು 2 ಟೊಮೆಟೊನ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಬೇಕು ಅಂದರೆ ನೀವು ಇನ್ನೂ 1 ಇಲ್ಲ 2 ಟೊಮೆಟೊನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಶುಂಠಿ ಅಂದರೆ ಅಲ್ಲ, ಮತ್ತು ಒಂದು 3 ರಿಂದ 4 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ. ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಟು ಒಂದು 3 ಚಮಚ ಆಯಿಲು ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು, ಆ ಥರ ಫ್ರೈ ಮಾಡಿ. ಬ್ರೌನ್ ಕಲರ್ ಮಟ್ಟ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ನೋಡಿ ಈ ಥರ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟಮಾಟಿನ ಹಾಕಿ, ಆಮೇಲೆ ಬೆಳ್ಳುಳ್ಳಿ, ಅಲ್ಲ ಎಲ್ಲನೂ ಹಾಕಿ ಮತ್ತೆ ಫ್ರೈ ಮಾಡಿ. ಬೇಕಾದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಎಲ್ಲ ಸ್ವಲ್ಪ ಫ್ರೈ ಆಗಬೇಕು, ಯಾಕಂದರೆ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗುತ್ತೆ. ಇಲ್ಲಾಂದರೆ ಆಮೇಲೆ ಹಂಗೆ ಹಾಕಿದರೆ ಹಸಿ ಆಗಿ ಎಲ್ಲ ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ. ನೋಡಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೇಲೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಇದ್ರೂ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗಬೇಕಾಗುತ್ತೆ, ಫುಲ್ ಫೇಸ್ಟ್ ಆಗುತ್ತೆ. ಆಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ. ನಾನು 1-2 ಸ್ಪೂನ್ ತುಪ್ಪನೂ ಹಾಕಿದ್ದೀನಿ, 1-2 ಚಮಚ. ಹಾಗಾಗಿ ಒಂದು ಎಣ್ಣೆ ಮಾತ್ರ ಒಂದು 2 ರಿಂದ 3 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ಹಾಗೆ
ಆಲೂಗಡ್ಡೆನೆಲ್ಲ ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ಬಿಡಿ. ಇದನ್ನು ಕುದಿಸಿ ಮಾಡೋದಿಲ್ಲ ನಾನು. ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಮಧ್ಯದಲ್ಲಿ 1-2 ಇಂದ 3 ನಿಮಿಷ ಆದ ತಕ್ಷಣ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ. ಉಪ್ಪು ಹಾಕಿ ನೀವು ಒಳ್ಳೆ ಅವನ್ನ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ತಿರುತ್ತೀರಿ, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ. ಇಲ್ಲಾಂದರೆ ಒಂದು 5ರಿಂದ 10 ನಿಮಿಷ ಬರೀ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಕುದಿಸಿರಲ್ವಲ್ಲ ನೀರಲ್ಲಿ, ಅದಕ್ಕಾಗಿ ಫುಲ್ಲು ಬಾಯ್ಲ್ಡ್ ಆಗಬೇಕು. ಒಂದು 10 ನಿಮಿಷ ಆದ ತಕ್ಷಣ ಇದನ್ನು ಮಸಾಲೆ ಏನು ಮಾಡಿಟ್ಟಿರ್ತೀವಿ ಆ ಮಸಾಲನ ಹಾಕ್ಕೊಳ್ಳಿ. ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆಲೂಗಡ್ಡೆಗೂ ಅದು ಇದಾಗಬೇಕು. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಅದೊಂದು 5 ನಿಮಿಷ ಬೇಯಕ್ಕೆ ಬಿಡಿ. ಅದನ್ನು ಬೇಯಬೇಕು ಚೆನ್ನಾಗಿ. ಆಲೂಗಡ್ಡೆ ನಾವು ಸ್ಟೀ ಮಾಡಿರಲ್ವಲ್ಲ, ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ, ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಹಾಕಿ ಆಮೇಲೆ ನೋಡಿ ಮತ್ತೆ ಬೇಕಾದರೆ ಹಾಕ್ಬೋದು. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಆ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಅರಿಶಿಣ ಪುಡಿನ ಹಾಕಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಆಲೂಗಡ್ಡೆ ಮತ್ತು ಮಸಾಲಕ್ಕೆ ಎಲ್ಲ ಅದು ಕೂಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆ ಕುದಿಯುತ್ತೆ. ಅದು ಕುದೀತಾ ನೀರು ಕಡಿಮೆ ಆಗುತ್ತೆ, ಗಟ್ಟಿ ಆಗುತ್ತೆ, ತುಂಬ ಥಿಕ್ನೆಸ್ ಬಂದ್ಬಿಡುತ್ತೆ. ನೋಡ್ಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕಿ. ಆಮೇಲೆ ಬೇಕಾದ್ರೆ ಮತ್ತೆ ನೀರು ಹಾಕಕ್ಕೆ ಬರುತ್ತೆ. ಫುಲ್ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಅದು ಬೇಯಬೇಕು. ಈ ಆಲೂಗಡ್ಡೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಇದು. ನೋಡಿ, ಸ್ವಲ್ಪ ಮೊಸರು ಬೇಕಾದರೆ ಹಾಕ್ಕೊಳ್ಳಿ. ನಿಮಗೆ ಮೊಸರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಅದು ಆ್ಯಡ್ ಮೊಸರು ಹಾಕೋದ್ಲಿಂದ ಸ್ವಲ್ಪ ಹುಳಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತ ನಾನು ಮೊಸರು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಮೊಸರು ಹಾಕಬೇಕು ಅನಿಸಿದ್ರೆ ಅಷ್ಟೇ ಹಾಕಿ, ಇಲ್ಲಾಂದರೆ ನಡೆಯುತ್ತೆ. ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇದನ್ನು ಮನೆಯಲ್ಲಿ ರೊಟ್ಟಿ, ಚಪಾತಿ, ಪೂರಿ ಜೊತೆಗೇನು ತಿನ್ಬೋದು. ನೋಡಿ, ನಿಮಗೆ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ ಹಾಕಿ. ಆಮೇಲೆ ಜಾಸ್ತಿ ಆಯಿತು ಕಡಿಮೆ ಮಾಡೋಕ್ಕಾಗಲ್ಲ. ಇನ್ನು ಕಡಿಮೆ ಇತ್ತಂದರೆ ಜಾಸ್ತಿ ಹಾಕ್ಬೋದು. ಅದಕ್ಕೇ ಉಪ್ಪು ನಿಮ್ಗೆ ಎಷ್ಟು ಬೇಕೋ ನೋಡಿ ಅದನ್ನು ಆಲೂಗಡ್ಡೆನ ಇದನ್ನು ಮಾಡಿ ಲಾಸ್ಟ್ನಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಇದು ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ನಲ್ಲಿ ಹಾಕೋದ್ಲಿಂತ ಸ್ವಲ್ಪ ಘಮ್ ಅಂತ ವಾಸನೆ ಫ್ಲೇವರ್ ಬರುತ್ತೆ. ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಬಿಡಿ. ಅದನ್ನು ನೋಡಿ ಚೆಕ್ ಮಾಡಿ ನೋಡಿ ಬೆಂದಿದೆಯಾ ಇಲ್ವಾ ಅಂತ. ಬೆಂದಿದ್ರೆ ಕ್ಲೋಸ್ ಮಾಡಿ. ಬೆಂದಿರಲಿಲ್ಲ ಅಂದರೆ ಅದು ಫುಲ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ನಾನು ಲಾಸ್ಟಲ್ಲಿ ಒಂದು 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಅದೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಇದ್ದರೆ ನಡೆಯುತ್ತೆ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಬೆಲ್ಲನ ಹಾಕಿ ಬನ್ನಿ ಇದನ್ನು ಚಪಾತಿ ಜೊತೆಗೆ ಟೇಸ್ಟ್ ಮಾಡೋಣ. ತುಂಬ ಸಖತ್ತಾಗಿದೆ, ಯಾಕೆಂದರೆ ಆ ತುಪ್ಪದ ಫ್ಲೇವರ್ ಲಾಸ್ಟ್ಗಂತೂ ಹಿಡಿದಿಟ್ಕೊಂಡ್ಬಿಡುತ್ತೆ.